ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪೂಜಾ ಮತ್ತು ಕಿಶನ್ ಇಬ್ಬರು ಕೂಡ ಆದಿ ಹತ್ರ ಬಂದು ಕೇಳ್ತಾ ಇರ್ತಾರೆ, ಅಣ್ಣ ಭಾಗ್ಯ ಅದಕ್ಕೆ ನಿಮಗೆ ನಿಜವಾಗ್ಲೂ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಾ ಅಂತ ಹೇಳಿದಾಗ ಹೌದು ಕಣೋ ಹೇಳಿದ್ದಾರೆ. ಅವ್ರು ಹೇಳಿರೋದನ್ನ ನೀವು ಸರಿಯಾಗಿ ಕೇಳಿಸ್ಕೊಂಡ್ರಾ ಅಥವಾ ಏನಾದರೂ ತಪ್ಪಾಗಿ ಕೇಳಿಸ್ಕೊಂಡ್ರಾ? ನಿಜವಾಗ್ಲೂ ನೀನು ಅವ್ರು ಹೇಳಿರೋದಕ್ಕೆ US ಹೋಗೋದನ್ನ ಬಿಟ್ಟು ವಾಪಸ್ ಬಂದಿದ್ದು ಅಂತ ಹೇಳಿದಾಗ, ನೋಡು ಕಿಶನ್, ಯಾರಾದರೂ ಒಂದು ಮಾತನ್ನು ಹೇಳಿದಾಗ ಅವ್ರು ಹೇಳಿದ್ದು ನಮಗೆ ಸರಿಯಾಗಿ ಕೇಳಿಸಿದ್ಯೋ ಅಥವಾ ಅವ್ರು ಬೇರೆ ಏನಾದರೂ ಹೇಳಿದ್ರು ಅನ್ನೋದು ಅನುಮಾನ ಬಂದೇ ಬರುತ್ತೆ. ಆದರೆ ಅವ್ರ ಮನಸ್ಸಲ್ಲಿರೋ ಪದಗಳನ್ನ ಅಕ್ಷರಗಳಾಗಿ ಒಂದು ಕಾಗದದ ಮೇಲೆ ರೂಪಿಸಿದಾಗ ಅದು ಯಾವತ್ತೂ ಕೂಡ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ಯಾಕಂದರೆ ಆ ಪದನ ಬರೆಯೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಹಾಗೆ ಅವ್ರು ಎಷ್ಟು ಸಲ ಯೋಚನೆ ಮಾಡಿರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತಲ್ವಾ ಅಂತ ಹೇಳಿದಾಗ, ಅಣ್ಣ ಏನು ಹೇಳ್ತಾ ಇದೆಯಾ? ಹೌದು, ಭಾಗ್ಯ ಅವರು ನನಗೆ ಹೇಳೋವಂಥದ್ದನ್ನೆಲ್ಲ ಒಂದು ಲೆಟರಲ್ಲಿ ಬರೆದು ಕಳಿಸಿದ್ರು ಕಣೋ, ಅದಕ್ಕೆ ನಾನು ಅಷ್ಟು ಖುಷಿಯಾಗಿದ್ದು. ಇದರಲ್ಲಿ ಯಾವ ತಾನೇ ಮೋಸ ಆಗುತ್ತೆ ಹೇಳು ಅಂತ ಹೇಳಿದಾಗ, ಅಣ್ಣ ತುಂಬ ಖುಷಿಯಾಗ್ತಾ ಇದೆ ಅಣ್ಣ ಅಂತ ಹೇಳಿದಾಗ, ಸರಿ ಆಯಿತು ಹೋಗಿ ನೀವಿನ್ನು ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಆರಾಮಾಗೆ ಮಲ್ಕೋತಾನೆ. ಈ ಕಡೆ ನೋಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಭಾಗ್ಯ ಕ್ಲೀನ್ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಕುಸುಮ, ಭಾಗ್ಯ ಕಾಫಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಹೌದಾ ಅತ್ತೆ ಅಂತ ಹೇಳಿದಾಗ ಅಲ್ಲಿಗೆ ತಾಂಡವ್ ಬಂದು ನಿಂತ್ಕೊಂಡು, ಭಾಗ್ಯ ಅಮ್ಮ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ. ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಆಗ ಭಾಗ್ಯ ಏನಾದರೂ ಕೆಲಸ ಇದ್ದರೆ ಕೊಡು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನೋಡಿ, ನಿಮ್ಮಿಂದ ಸಹಾಯ ತಗೊಳ್ಳೋ ಅಂಥದ್ದು ನನಗೇನೂ ಆಗಿಲ್ಲ, ನಿಮ್ಮ ಸಹಾಯ ನನಗೆ ಬೇಕಾಗೂ ಇಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಹಾಗೆ ಹೇಳ್ಬೇಡ, ನೀನು ಒಬ್ಬಳೇ ಕೆಲಸ ಮಾಡ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಒಬ್ಬಳೇ ಕೆಲಸ ಮಾಡೋದು ತುಂಬ ಟೈಮ್ ತಗೊಳುತ್ತೆ, ಕೆಲಸನ ಹಂಚ್ಕೊಂಡು ಮಾಡ್ದಾಗ ಬೇಗ ಆಗುತ್ತಲ್ವಾ ಅಂತ ಹೇಳಿದಾಗ, ನೋಡಿ ಅದೆಲ್ಲ ಏನು ಬೇಡ ಅಂತ ಹೇಳ್ತಾ ಇರ್ತಾಳೆ. ಭಾಗ್ಯ ನೀನು ಸುಮ್ಮನಿರು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಟು ಒಂದು ಬುಟ್ಟಿ ಈರುಳ್ಳಿ ತೊಗೊಂಡು ಬರ್ತಾಳೆ. ನೋಡು, ಕ್ಯಾಂಟ್ರಿಂಗಿಗೆ ಆರ್ಡ್ರ್ ಬಂದಿದೆ, ಈರುಳ್ಳಿ ಎಲ್ಲನೂ ಹೆಚ್ಚಬೇಕು, ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣಕ್ಕೆ ಇಷ್ಟಿಷ್ಟೇ ಹೆಚ್ಚಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಭಾಗ್ಯ ನಡಿ ಹೊರಗಡೆ ಕೆಲಸ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವನು ಈರುಳ್ಳಿ ಹೆಚ್ಕೊಂಡು ಕೂತಿರ್ತಾನೆ. ಅದೇ ಟೈಮಿಗೆ ಅವರು ಕೂಡ ಬರ್ತಾರೆ. ನೋಡೋಲ್ಲಿ ಅವತ್ತೆಲ್ಲ ಭಾಗ್ಯನ ಕೈಯಲ್ಲಿ ಇಷ್ಟೆಲ್ಲ ಕಣ್ಣೀರು ಹಾಕ್ಸಿದ್ದ, ಅದಕ್ಕೆ ಇವತ್ತು ಅವನು ಗುಳೋ ಅಂತ ಅಳ್ತಾ ಇದ್ದಾನೆ. ಅವ್ನ ಕಣ್ಣೀರು ಹೀಗಾದರೂ ಹೋಗಲಿ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ತನ್ವಿ ಮತ್ತು ಸುನಂದ ಇಬ್ಬರು ಕೂಡ ಬರ್ತಾರೆ. ಬಂದ ತಕ್ಷಣವೇ ನೋಡಿ, ಅಯ್ಯೋ ಇದೇನಿದು ಪಾಪ, ನೀವ್ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಾ ಬಿಡಿ ಅಂತ ಹೇಳಿದಾಗ, ಇಲ್ಲ ತನ್ವಿ ನಾನೇ ಮಾಡ್ತಾ ಇದ್ದೀನಿ. ಅಯ್ಯೋ ತಾಂಡವ್ ಏನಪ್ಪ ಇದೆಲ್ಲ, ನೀನು ಬಿಡೋ ಸುಮ್ಮನೆ ಅಂತ ಹೇಳ್ತಾ ಇರ್ತಾಳೆ. ಆಗ ಇಲ್ಲತ್ತೆ, ಈ ಕೆಲಸನ ನಾನೇ ಮಾಡ್ತಾ ಇರೋದು, ನನಗೆ ಯಾರೂ ಕೊಟ್ಟಿಲ್ಲ, ನಾನೇ ಭಾಗ್ಯಂಗೆ ಏನಾದರೂ ಹೆಲ್ಪ್ ಬೇಕಂತ ಕೇಳಿದ್ದಕ್ಕೆ ಅಮ್ಮ ಈರುಳ್ಳಿ ಹೆಚ್ಚೋದು ಕೊಟ್ಟಿದ್ದಾರೆ. ನೋಡು, ಇಷ್ಟೆಲ್ಲ ಈರುಳ್ಳಿನ ಹೆಚ್ಚೋದಕ್ಕೆ ಏನೂ ಅವಶ್ಯಕತೆ ಇಲ್ಲ, ಅಷ್ಟು ಈರುಳ್ಳಿ ಬೇಕಾಗೂ ಇಲ್ಲ, ಅವರು ಬೇಕು ಅಂತಲೇ ನೀನು ಕಷ್ಟ ಕೊಡೋದಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಸುಮ್ಮನೆ ಬಿಡು ನಾನು ಹೆಚ್ಚುತ್ತೀನಿ ಪಾಪ, ಬಿಡಿ ಪಾಪ ನಾವು ಹೆಚ್ಚುತ್ತೀವಿ ಅಂತ ಹೇಳಿದಾಗ, ಹೌದೌದು ಒಂದು ಕಷ್ಟ ಕೊಡಬೇಕು ಅಂತಲೇ ಮಾಡಿರೋದು, ಹೀಗೆ ಕಾಟ ಕೊಡ್ತಾ ಇದ್ದರೆ 4 ದಿನ ಅಷ್ಟೇ, 5ನೇ ದಿನಕ್ಕೆ ಓಡ್ಬಿಡ್ತಾನೆ ಕಣೋ ನಿಮ್ಮಪ್ಪ ಅಂತ ಹೇಳಿದಾಗ ಅವರಿಬ್ಬರು ನಗ್ತಾ ಇರ್ತಾರೆ. ಈ ಕಡೆ ತನ್ವಿ ಅಪ್ಪ ಕೊಡಪ್ಪ ಅಂತ ಹೇಳಿ ಚಾಕನ ಕಿತ್ಕೊಳ್ಳೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಯ್ಯೋ ತನ್ವಿ ಬಿಡು, ಇಂಥದ್ದೆಲ್ಲ ನಾನು ಎಷ್ಟು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಚಾಕನ ಕಿತ್ಕೊಂಡು ಹೆಚ್ಚೋದಕ್ಕೆ ಹೋಗ್ತಾನೆ, ಕೈ ಕುಯ್ಕೊಂಡ್ಬಿಡ್ತಾನೆ. ಅಯ್ಯೋ ಪಾಪ ಏನಾಯ್ತು ಪಾಪ, ಏನು ಮಾಡ್ಕೊಂಡ್ರಿ ನೋಡಿ, ಅದಕ್ಕೆ ಹೇಳಿದ್ದು ನೀವು ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಿ, ಆದರೆ ನೀವು ಕೇಳೋದೇ ಇಲ್ಲ ಅಂತ ಹೇಳಿ ಅವಳು ಕೂಡ ತುಂಬಾ ಗಾಬರಿ ಪಡ್ಕೊಂಡು ನೋಡ್ತಾ ಇರ್ತಾಳೆ. ಅವನು ಕೂಡ ಉರಿತಾ ಇರೋದಕ್ಕೆ ಅಯ್ಯೋ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಕುಸುಮ ಇದನ್ನೆಲ್ಲ ನೋಡ್ಬಿಟ್ಟು ನಾಟಕ ಆಡ್ತಾ ಇದ್ದಾನೆ ಅಂತ ಹೇಳಿ ಏನು ಮಾತಾಡದೆ ಸುಮ್ಮನೆ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಆದಿ ಮನೆಯಲ್ಲಿ ಅವ್ರ ಅಪ್ಪ ಮತ್ತು ಅತ್ತೆ ಇಬ್ಬರು ಕೂಡ ಮಾತಾಡ್ಕೋತಾ ಇರ್ತಾರೆ. ಲೆಕ್ಕದ ಪುಸ್ತಕ ನೋಡಿಕೊಂಡು, ಅಣ್ಣ ಮೊದಲು ಇವಾಗ ನಾವು ಏನಾದರೂ ಮಾಡಿ ಆದಿಯಲ್ಲಿ ಹೋಗೋದನ್ನ ತಪ್ಪಿಸ್ಬೇಕು, ಇದನ್ನೆಲ್ಲ ಹೀಗೆ ಬಿಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಆಯ್ತಾಯ್ತು ನೋಡೋಣ ತಗೊಳಮ್ಮ, ಈ ಲೆಕ್ಕ ಸರಿಯಾಗಿದೆಯಾ ನೋಡು ಅಂತ ಹೇಳ್ತಾ ಇರ್ತಾರೆ. ನೋಡೋ ಟೈಮಿಗೆ ಕರೆಕ್ಟಾಗಿ ಅವನು ಕೂಡ ಭಾಗ್ಯ ಮನೆಗೆ ಹೋಗೋದಕ್ಕೆ ರೆಡಿಯಾಗಿ ಬರ್ತಾ ಇರ್ತಾನೆ. ನೋಡಿದೆ ಅಣ್ಣ ಇನ್ನೂ 1 ನಿಮಿಷ ಆಗಿಲ್ಲ, ಆಗಲೇ ಹೊರಡ್ತಾ ಇದ್ದಾನೆ, ಹೇಗಾದರೂ ಮಾಡಿ ಇದನ್ನೆಲ್ಲ ತಡಿಬೇಕು, ಅದೆಲ್ಲ ಹೋಗೋದು ಬೇಡ ಅಂತ ಹೇಳು, ಪದೇ ಪದೇ ಹೋಗ್ತಾ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದಾಗ, ಅದಿ ಯಾವ ಕಡೆನೋ ಅಂತ ಹೇಳಿದಾಗ, ಭಾಗ್ಯ ಅವ್ರ ಮನೆಗಪ್ಪ ಅಂತ ಹೇಳಿದಾಗ, ದಿನ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಪ್ಪ ಹಾಗೇನೋ ಸಮಾಜ ಏನನ್ನುತ್ತೆ ಹಾಗೆ ಹೀಗೆ ಅಂತ ಹೇಳಿ ಅನ್ಕೋತಾ ಇದ್ವಿ, ಆದರೆ ಈಗ ನೋಡಿದ್ರೆ ನಾವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ, ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ, ಅದು ಅಲ್ಲದೆ ನಾನು ಅಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇರೋದು ಅಂತ ಹೇಳಿದಾಗ, ಅದೇ ಬಿಸ್ನೆಸ್ ಎಲ್ಲ ನೋಡ್ಕೋಬೇಕಲ್ವಾ ಅಂತ ಹೇಳಿ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ. ಅತ್ತೆ ಅದೆಲ್ಲ ಹಾಗೆ ಆಗುತ್ತೆ, ಅದು ನೀನು ಪದೇ ಪದೇ ಹೋಗ್ತಾ ಇರೋದು ಚೆನ್ನಾಗಿರೋದಿಲ್ಲ ಅಂತ ಹೇಳಿದಾಗ, ನಾನು ಪ್ರೀತಿ ಮಾಡೋರು ಇರೋ ಜಾಗಕ್ಕೆ ನಾನು ಹೋಗಬಾರ್ದು ಅಂದರೆ ಹೇಗೆ? ಅವಾಗೇನೋ ನಾನು ನಿಮಗೆ ಮದುವೆ ಬಗ್ಗೆ ಎಲ್ಲ ಹೇಳಿರಲಿಲ್ಲ, ಇವಾಗ ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಬಗ್ಗೆ ಎಲ್ಲ ಹೇಳಿದ್ದೀನಿ, ಮದುವೆಗೆ ಇನ್ನೂ ತುಂಬ ದಿನ ನಿಮ್ಮನ್ನೆಲ್ಲ ಕಾಯಿಸೋದಿಲ್ಲ, ಆದಷ್ಟು ಬೇಗ ಭಾಗ್ಯ ಮನೆಯವ್ರಿಗೆಲ್ರಿಗೂ ಕೂಡ ಇದನ್ನೆಲ್ಲ ಹೇಳಿ ಒಪ್ಪಿಸಿ ಬೇಗ ಮದುವೆ ತಯಾರಿ ಶುರು ಮಾಡ್ಕೊಂಡ್ಬಿಡೋಣ, ನೀನು ಕೂಡ ಅವ್ರ ಮನೆಗೆ ಬರೋದಕ್ಕೆ ಮದುವೆ ಬಗ್ಗೆ ಕೇಳೋದಕ್ಕೆ ರೆಡಿಯಾಗಿರಪ್ಪ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಗ ಅಣ್ಣ ಏನಣ್ಣ ಇದೆಲ್ಲ, ಯಾಕೆ ಬೇಕಿದೆಲ್ಲ ಅಂತ ಹೇಳಿ ಅವಳು ಕೂಡ ಕೋಪ ಮಾಡ್ಕೋತಾ ಇರ್ತಾಳೆ. ಇವರೇನು ಮಾತಾಡ್ತೆ ಸುಮ್ಮನೆ ಕೂತ್ಕೋತಾರೆ. ಈ ಕಡೆ ನೋಡಿದ್ರೆ ತನ್ವಿ ಬಂದು ಗಾಯಕ್ಕೆ ಟಿಂಚರ್ ಆಗ್ತಾ ಇರ್ತಾಳೆ. ಅದೇ ಟೈಮಿಗೆ ಅವನು
ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾನಮ್ಮ ಅಂತ ಹೇಳ್ಬಿಟ್ಟು. ಆಗ ಅಯ್ಯೋ ಇದೇನಿದು ಹೀಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಯೋಚನೆ ಮಾಡ್ಕೊಂಡು ಸುನಂದ ಕೂತಿರ್ತಾಳೆ. ಆಗ ಗಾಯಿಗೆ ಬ್ಯಾಂಡೇಜ್ ಕಟ್ಟೋದಕ್ಕೆ ಬರದೆ ತನ್ವಿ ಒದ್ದಾಡ್ತಾ ಇರೋದನ್ನ ನೋಡಿ ತನ್ವಿ ಬಿಡು ನಾನು ಕಟ್ತೀನಿ ಅಂತ ಹೇಳಿ ಸರಿಯಾಗಿ ಕಟ್ತಾಳೆ. ಆಹಾ ಎಂಥ ನಾಟಕ ಮಾಡ್ತಾ ಇದ್ದೋ ನೋಡು ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಈ ಕಡೆ ತನ್ವಿ ಮತ್ತು ಸುನಂದಂಗೆ ಖುಷಿ ಆಗ್ತಾ ಇರುತ್ತೆ, ಭಾಗ್ಯ ಬ್ಯಾಂಡೇಜ್ ಕಟ್ತಾ ಇರೋದು, ತಾಂಡವೂ ಕೂಡ ಖುಷಿ ಆಗ್ತಾ ಇರುತ್ತೆ. ಅದೇ ಟೈಮಿಗೆ ಆದಿ ಕೂಡ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇದನ್ನ ಸುನಂದ ನೋಡ್ಬಿಡ್ತಾಳೆ. ನೋಡು ಭಾಗ್ಯ ಮನಸ್ಸಲ್ಲಿ ಆ ತಾಂಡೋಗಿ ಅಂತ ಹೇಳಿ ಒಂದು ಜಾಗ ಇದೆ, ಗಂಡನ ಸ್ಥಾನನ ಯಾವತ್ತೂ ಕೂಡ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನೋಡು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ದೂರ ಇದ್ದರೆ ನಿನಗೆ ಒಳ್ಳೇದು ಅಂತ ಹೇಳಿದಾಗ ಭಾಗ್ಯ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅತ್ತೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಕೊಂಡು ನನ್ನ ಪ್ರೀತಿ ಮೇಲೆ ಅನುಮಾನ ಪಡುವಂತಹ ವ್ಯಕ್ತಿ ನಾನಲ್ಲ. ಭಾಗ್ಯ ಯಾರಿಗಾದರೂ ಕೂಡ ಇದೇ ರೀತಿ ಸಹಾಯ ಮಾಡೋದು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರಟ್ಬಿಡ್ತಾನೆ. ಸರಿ ಆಯಿತು ಅಂತ ಹೇಳಿ ಪಾಪ ನೀವು ರೆಸ್ಟ್ ಮಾಡಿ ಬನ್ನಿ ಪಾಪ ಅಂತ ಹೇಳಿ ತನ್ವಿ ತಾಂಡವನ್ನ ಕರ್ಕೊಂಡು ಹೋಗ್ತಾಳೆ. ಅದೇ ಟೈಮಿಗೆ ಕರ್ಕೊಂಡೋಗು ನಿಧಾನು ಕರ್ಕೊಂಡೋಗು, ಬಿದ್ಗಿದ್ಬಿಟ್ಟು ಹುಷಾರು ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಕರ್ಕೊಂಡೋಗಿರ್ತಾನೆ. ಅಜ್ಜಿ ಏನಜ್ಜಿ ಮಾಡೋದು, ಬೇಕು ಅಂತಲೇ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾರಲ್ವ ಅಂತ ಹೇಳಿದಾಗ ನೀನೇನು ಭಯ ಪಡ್ಕೊಬಿಟ್ಟು ಸುಮ್ಮನಿರೋ, ಫೋನ್ ಬೇಕಲ್ಲ ಅಜ್ಜಿ ಅಂತ ಹೇಳ್ತಾನೆ. ಆಗ ಸರಿ ಆಯಿತು ಅದೊಂದಕ್ಕೆ ಅಲ್ವ ಬೇಕಾಗಿರೋದು ಅಂತ ಹೇಳಿ ನೋಡಿದಾಗ ಮೆಸೇಜ್ ಬರುತ್ತೆ. ಫೋನ್ ಅಲ್ಲೇ ಬಿಟ್ಬಿಟ್ಟಿರ್ತಾನೆ, ತಗೊಂಡು ನೋಡ್ತಾ ಇರ್ತಾನೆ. ಸಿಕ್ತು, ಅದೇನೋ ವಾಟ್ಸಪ್ಪಲ್ಲಿ ಕಳಿಸಿರ್ತಾನಲ್ಲ ಮೆಸೇಜು ಅದೆಲ್ಲ, ಅದೇನು ಕಳಿಸಿದ್ದಾನೆ ಆ ಬಿನಾನ್ಗೀತಿಗೆ ನೋಡು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಓಪನ್ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ. ಪಾಸ್ವರ್ಡ್ ಇರುತ್ತೆ, ಓಪನ್ ಆಗ್ತಾ ಇರೋದಿಲ್ಲ. ಟ್ರೈ ಮಾಡ್ತಾ ಇರ್ತಾನೆ. ನನ್ನ ಹೆಸ್ರು ಹಾಕು ಅಂತ ಹೇಳಿದಾಗ ಅಜ್ಜಿ ಬರ್ತಾ ಇಲ್ಲ, ನಿಮ್ಮ ತಾತನ ಹೆಸ್ರು ಹಾಕು, ಅದು ಬರ್ತಾ ಇಲ್ಲ, ಅದೇ ನಿಮ್ಮ ಅಕ್ಕ ತನ್ವಿ ದಡ್ಡಿ, ಅವಳ ಹೆಸ್ರು ಹಾಕು, ತನ್ವಿ ದಡ್ಡಿ ಅಂತ ಹಾಕು ಅಂತ ಹೇಳಿ ಹೇಳ್ತಾರೆ. ಆದರೂ ಕೂಡ ಬರೋದೇ ಇಲ್ಲ. ಏನು ಮಾಡಿದಾನೆ ಇವನು, ಬರ್ತಾನೆ ಇಲ್ಲ ಅಂತ ಹೇಳಿ ಹಾಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಈ ಕಡೆ ತನ್ವಿ ಅವರಪ್ಪನ ಹತ್ರ ಮಾತಾಡ್ಕೊಂಡು ಬರ್ತಾಳೆ. ಅಪ್ಪ ಏನಪ್ಪ ಈಗೆಲ್ಲ ಕೂತಿದ್ದೀರಾ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಜ್ಜಿ ಹಾಗೆಲ್ಲ ಅಂದರೆ ಅಂತ ಹೇಳಿ. ಅಪ್ಪ ನೀವೇನು ಬೇಜಾರು ಮಾಡ್ಕೋಬೇಡಿ, ಅಜ್ಜಿ ಹೇಗೆ ಅಂತ ನಿಮಗೆ ಗೊತ್ತಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಕೂತ್ಕೋತಾಳೆ. ಅದೇ ಟೈಮಿಗೆ ತನ್ವಿಗೆ ಒಂದು ಹುಡುಗ ಮೆಸೇಜ್ ಮಾಡ್ತಾನೆ, ಅವಳು ಕೂಡ ರಿಪ್ಲೈ ಮಾಡ್ತಾ ಇರ್ತಾಳೆ. ಮುಚ್ಚಿಟ್ಕೊಂಡು ಫೋನ್ನ ರಿಪ್ಲೈ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ತನ್ವಿ ಯಾರದು ಅಂತ ಹೇಳಿ ಕೇಳ್ತಾಳೆ. ಆಗ ಅದು ನನ್ನ ಫ್ರೆಂಡು ಪಾಪ, ಅದನ್ನೆಲ್ಲ ಬಿಡಿ, ಶ್ರೇಷ್ಠ ಆಂಟಿ ಫೋನ್ ಮಾಡಿದ್ರಾ, ಅವ್ರ ಮೆಸೇಜ್ ಏನಾದರೂ ಮಾಡಿದ್ರಾ ಪಾಪ, ನಿಮ್ಮಿಂದ ಏನಾದರೂ ಒಂದು ಸಣ್ಣ ತಪ್ಪಾದ್ರೂ ನಿಮ್ಮನ್ನು ಮನೆಯಿಂದ ಆಚೆ ಕಳಿಸೋದಕ್ಕೆ ಕಾಯ್ತಾ ಇದ್ದಾರೆ ಪಾಪ, ಅಜ್ಜಿ ಕೈಯಲ್ಲಿ ನೀವು ಸಿಕ್ಕಾಕೋಬಾರ್ದು, ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ಅವಳೊಂದು 4 ಸಲ ಫೋನ್ ಮಾಡಿದ್ದಷ್ಟೇ, ಮತ್ತೆ ಈ ಕಡೆ ಸುದ್ದಿನೇ ಇಲ್ಲ ಅಂತ ಹೇಳಿದಾಗ ಮೆಸೇಜ್ ಏನಾದರೂ ಮಾಡಿದಾರಾ, ಯಾವ ಮೆಸೇಜು ಮಾಡಿಲ್ಲ ಪುಟ್ಟ ಅಂತ ಹೇಳ್ತಾ ಇರ್ತಾನೆ. ಪಾಪ ಹಾಗೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಎಲ್ಲಿ ನೀವು ತೆಗೆದು ನೋಡಿ ಮೊಬೈಲು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮೊಬೈಲನ್ನು ತೆಗೆದು ನೋಡೋದಕ್ಕೆ ಅಂತ ಹೋಗ್ತಾನೆ. ಫೋನೇ ಇರೋದಿಲ್ಲ, ಅಲ್ಲೇ ಬಿಟ್ಟಿದ್ದೀನಿ ಅನಿಸುತ್ತೆ, ಇರು ತರ್ತೀನಿ ಅಂತ ಹೇಳಿ ಹೋಗ್ತಾರೆ. ಸರಿ ಅಂತ ಹೇಳಿ ಇವಳು ಕೂಡ ಹಾಗೆ ಕೂತಿರ್ತಾಳೆ. ಆ ಪಾಸ್ವರ್ಡ್ ಹಾಕಿ ಚೆಕ್ ಮಾಡ್ತಾ ಇರೋದನ್ನ ನೋಡಿ ಇವನು ಸುಮ್ಮನೆ ಸಡನ್ನಾಗಿ ನಿಂತಿರ್ತಾನೆ. ಅದು ಗೇಮ್ ಮಾಡೋಣ ಅಂತ ತಾಂಡಿದ್ದೆ ಅಂತ ಹೇಳಿದಾಗ ಹೌದಾ ಸರಿ ಆಡು ಅಂತ ಹೇಳ್ತಾರೆ. ಪಾಸ್ವರ್ಡ್ ಚೇಂಜ್ ಮಾಡಿದ್ದೀರಾ ಅಂತ ಹೇಳಿದಾಗ ಹೌದು ನನ್ನ ಹೆಂಡತಿ ಹೆಸರು. ನಿನ್ನ ಹೆಂಡತಿ ಹೆಸರು, ನಾನು ಬದಲಾಗಿದ್ದೀನಿ ಅಂತ ಊರು ತುಂಬ ಹೇಳ್ಕೊಂಡು ಓಡಾಡ್ತಾ ಇದ್ದಿಲ್ಲ, ಈಗಲಾದ್ರೂ ಗೊತ್ತಾಯ್ತಲ್ಲ ನೀನು ಎಷ್ಟು ಬದಲಾಗಿದೆಯಾ ಅಂತ ಹೇಳಿ, ಎಲ್ಲ ಬರೀ ನಾಟಕ ಹಾಕೋ, ಆ ಹಾಳು ಮನೆ ಶ್ರೇಷ್ಠನೇ ಸಾಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಗ್ತಾಗ ಅದು ಓಪನ್ ಆಗೋದಿಲ್ಲ. ಏನು ಪಾಪ ಅದು ಹಾಕಿದರೆ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅವಳ ಹೆಸರು ಯಾರು ಹಾಕೊಂಡಿದ್ದು ಅಂತ ಹೇಳಿದಾಗ ಭಲೇ ಚೆನ್ನಾಗಿ ನಾಟಕ ಆಡ್ತೀಯ, ಈಗ ತಾನೇ ನನ್ನ ಹೆಂಡತಿ ಹೆಸರು ಹಾಕೊಂಡ್ಬಿಟ್ಟು ಈಗ ಯಾರು ಹಾಕಿದ್ರು ಅಂತ ಕೇಳ್ತಾ ಇದೆಯಾ, ಅವನ್ನೇನು ದಡ್ಡ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ನನ್ನ ಹೆಂಡತಿ ಹೆಸರು ಅಂತ ಹೇಳಿದೆ, ನಾನೆಲ್ಲಿ ಅದು ಶ್ರೇಷ್ಠ ಅಂತ ಹೇಳಿದೆ ಅಂತ ಹೇಳಿದಾಗ ಅಂತ ಹೇಳಿದಾಗ ಭಾಗ್ಯ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇವ್ರಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಈ ಕಡೆ ನೋಡಿದ್ರೆ ಆದಿ ಮಿಸ್ ಹತ್ರ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಏನಾದರೂ ಆಗಲಿ ಭಾಗ್ಯ ಮನೆಯವ್ರಿಗೆಲ್ರಿಗೂ ಕೂಡ ಇದನ್ನೆಲ್ಲ ಹೇಳಿ ಮದುವೆಗೆ ಒಪ್ಪಿಸ್ಕೊಂಡೇ ಹೋಗಬೇಕು ಅಂತ ಹೇಳಿ ಮಾತಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಬೊಬ್ಬರು ಬಂದ್ಬಿಟ್ಟು ಸರ್ ಒಂದು ಇಡ್ಲಿ ಕೊಡಿ ಸರ್, ಒಂದು ರೈಸ್ ಬಾತ್ ಕೊಡಿ ಸರ್, ಸ್ವಲ್ಪ ಚಟ್ನಿ ಹಾಕಿ ಇನ್ನೊಂದು ಇಡ್ಲಿ ಹಾಕಿ ಅಂತ ಹೇಳ್ಬಿಟ್ಟು ತುಂಬಾ ಹಿಂಸೆ ಕೊಡ್ತಾ ಇರ್ತಾರೆ. ಆಗ ಆದಿ ತಗೊಳ್ಳಿ, ಇದು ತಗೊಂಡು ನೀವೇ ಎಲ್ಲನೂ ಹಾಕೊಳ್ತೀನಿ ಸರ್, ನಿಮ್ಮ ಹೆಸರೇನು ಸರ್, ಚಡ್ಡಿ ಅಂತ ಇಟ್ಕೋಬೇಡಿ, ಕಡ್ಡಿ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಕಡ್ಡಿ ಅಲ್ಲಾಡಿಸ್ತೀರಾ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಭಾಗ್ಯನ ಹತ್ರ ಮತ್ತೆ ಮಾತಾಡೋದಕ್ಕೆ ಹೋಗೋಷ್ಟರಲ್ಲಿ ಅವಳು ಆ ಕಡೆಯಿಂದ ಹೋಗ್ಬಿಡ್ತಾಳೆ. ಈ ಕಡೆ ಮುಂದಿನ ವಿಡಿಯೋದಲ್ಲಿ ಭಾಗ್ಯ ಕಡಿಮೆ ದುಡ್ಡಿಗೆ ಊಟ ಕೊಡ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಬಂದು ತಿಂದವರೆಲ್ಲರೂ ತುಂಬ ಚೆನ್ನಾಗಿದೆ ಮೇಡಮ್, ಗಂಡ ಹೆಂಡತಿ ಇಬ್ಬರು ಈ ರೀತಿ ಸರ್ವಿಸ್ ಕೊಡ್ತಾ ಇದ್ದಾರಲ್ಲ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿದಾಗ ಅಲ್ಲೋ ಇನ್ನೊಬ್ರು ಕೂತಿದ್ದಾರೋ, ಅಯ್ಯೋ ಇವರೆಲ್ಲ ಸರ್ ಇವ್ರ ಗಂಡ, ಇನ್ನೊಬ್ರು ಇದ್ದಾರೆ ತಾಂಡವ ಅಂತ ಹೇಳಿ, ಅವರು ಇವ್ರ ಗಂಡ ಇವರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಭಾಗ್ಯನ ಕೋಪ ಬಂದ್ಬಿಡುತ್ತೆ. ಅಮ್ಮ ಮೆಸ್ಸಲ್ಲಿದ್ದವ್ರ ಹತ್ರ ಎಲ್ಲ ನನ್ನ ಗಂಡ ತಾಂಡವ ಅಂತ ಯಾಕಮ್ಮ ಹೇಳಿದ್ಯಾ ಅಂತ ಹೇಳಿದಾಗ ಯಾಕೆ ಅಂದರೆ ಅವ್ನು ನಿಂಗೆ ತಾಳಿ ಕಟ್ಟಿರೋ ಗಂಡ ಕಣೆ, ಅದಕ್ಕೆ ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡ ಆಗೋದಿಲ್ಲಮ್ಮ, ಇಡೀ ಜನ್ಮದಲ್ಲಿ ಯಾವತ್ತೂ ಕೂಡ ತಾಂಡವರು ನನ್ನ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ. ಇದನ್ನು ಕೇಳಿ ಸುನಂದಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.